ಓಕೆ ರೋಲಿ ರೆಡಿನಾ? ನಿಮ್ಮದು ಮೊದಲು ಪರಿಚಯ ಮಾಡ್ಕೊಳ್ಳಿ. ನಮಸ್ಕಾರ, ನನ್ನ ಹೆಸರು ಸುರೇಶ್ ಕುಮಾರ್ ರೆಡ್ಡಿ ಅಂತ, ಫೌಂಡರ್ ಆ್ಯಂಡ್ CEO at TY's ಆಟೋಟೆಕ್ ಪ್ರೈವೇಟ್ ಲಿಮಿಟೆಡ್. ನಾವು ಟೂ ವೀಲರ್ ರೆಂಟಲ್ಸ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ವಿ. ಬೆಂಗಳೂರು ಸ್ಟಾರ್ಟಪ್ ಕಂಪನಿ ಇದು. ಬೆಂಗಳೂರು ಸ್ಟಾರ್ಟಪ್ ಕಂಪನಿ ಇದು. ಈಗ ಝೆಪ್ಟೋ, ಝೊಮ್ಯಾಟೊ, ಬಿಗ್ ಬಾಸ್ಕೆಟಲ್ಲಿ ಟೈಪ್ ಮಾಡ್ಕೊಂಡಿದ್ವಿ. ಈಗ 10,000 ಜನಕ್ಕೆ ನಾವು ಎಂಪ್ಲಾಯ್ಮೆಂಟ್ ಜನರೇಷನ್ ಮಾಡ್ತಾಯಿದ್ವಿ. ಬೆಂಗಳೂರಿಂದ ಡೆಲ್ಲಿ, ಪುಣೆ, ಹೈದರಾಬಾದ್, ಬಾಂಬೆನೂ ನೆಕ್ಸ್ಟ್ ಫ್ಯೂಚರಲ್ಲಿ ವೆಹಿಕಲ್ಸ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ. ಈಗ ಸದ್ಯಕ್ಕೆ ಹೋಂಡಾ ವೆಹಿಕಲ್ಸ್ ಜೊತೆ ಟೈಪ್ ಮಾಡಿದ್ವಿ. ಹೋಂಡಾ ಅಂದರೆ ಗ್ಲೋಬಲ್ ನಂಬರ್ 1 EV ಸ್ಕೂಟರ್ ಕಂಪನಿ. ಸೊ TY's ಈಸ್ ಆಲ್ಸೋ ಟೈಯಿಂಗ್ ಅಪ್ ವಿತ್ ಅದರ್ ಬಿಗರ್ ಬ್ರ್ಯಾಂಡ್ಸ್ ಗ್ಲೋಬಲಿ. ವಿ ವಾಂಟ್ ಟು ಬಿ ಎ ಗ್ಲೋಬಲ್ ಕಂಪನಿ ನೆಕ್ಸ್ಟ್ 3 ಇಯರ್ಸಲ್ಲಿ. ಸೇಫ್ಟಿ ಪರ್ಪಸ್ ಏನಿದೆ ಸರ್ ಅದರಲ್ಲಿ? ಸೇಫ್ಟಿ ಪರ್ಪಸ್ ರೆಂಟಲ್ ತೊಗೊಂಡವ್ರಿಗೆ ಸೇಫ್ಟಿ ಪರ್ಪಸ್. ಸೊ ನೀವು ವೆಹಿಕಲ್ಸ್ನ ರೆಂಟಲ್ ತೊಗೊಂಡು ನಮ್ಮಿಂದ ಝೊಮ್ಯಾಟೋಗೆ ನಾವು ರೆಂಟಲ್ ಕೊಡ್ತೀವಿ. 3PL ಲಾಜಿಸ್ಟಿಕ್ಸು, ಆಮೇಲೆ ವೀಕ್ಲಿ ಮಂತ್ಲಿ ರೆಂಟಲ್ಸು ಕೊಡ್ತೀವಿ. ಸೊ ಅವ್ರು ಡೈಲಿ 500 - 600 ರೂಪೀಸು ಅರ್ನ್ ಮಾಡ್ಕೋಬೋದು. ಅಂದರೆ ಬೇರೆ ಕಂಪ್ನಿ ನೀವು ಬೆನಿಫಿಟ್ಸ್ ಏನು ಕೊಡ್ತೀರಿ? ಈಗ ಆಲ್ರೆಡಿ 2-3 ಕಂಪ್ನಿ ಬಂದಿದೆ ಟೂ ವೀಲ್ದು, ಇದು ರೆಂಟಲ್ದು. ಈಗ ನೀವು ಇಂಟ್ರೊಡ್ಯೂಸ್ ಮಾಡಿದ್ದೀರಾ, ಅದಕ್ಕಿಂತ ಹೆಚ್ಚಿಗೆ ಸರ್ವಿಸ್ ಏನು ಕೊಡ್ತೀರಾ ನೀವು? ಈಗ ಸದ್ಯಕ್ಕೆ ಮಾರ್ಕೆಟಲ್ಲಿರೋದೆಲ್ಲ ಚೈನಾ ಬ್ರ್ಯಾಂಡ್ಸು ಮಾಡೆಲ್ಸ್ನ ಯೂಸ್ ಮಾಡ್ತಾ ಇದ್ದಾರೆ. ನಾವು ಕ್ವಾಲಿಟಿ ಇರಬೇಕು, ಅದರ ಜೊತೆ ಕಂಫರ್ಟು ಆ್ಯಂಡ್ ಅದರಲ್ಲಿ ಮೈಲೇಜ್ ರೇಂಜ್ ಜಾಸ್ತಿ ಬರಬೇಕಂತ ವೆಹಿಕಲ್ ಹೋಂಡಾ ಸ್ಕೂಟರ್ ಇದೆ. ಅದಕ್ಕೆ ನಾವು ಹೋಂಡಾ ಸ್ಕೂಟರ್ ಜೊತೆ ಟೈಪ್ ಮಾಡ್ಕೊಂಡಿದ್ದೀವಿ. ಅದು ನಿಮಗೆ ಒಳ್ಳೆ ರೇಂಜ್ ಬರುತ್ತೆ, ಕ್ವಾಲಿಟಿ, ಸರ್ವಿಸ್ ಎಲ್ಲ ಚೆನ್ನಾಗಿರುತ್ತೆ. ರೈಡರಿಗೆ 1 ಕಿಲೋಮೀಟರ್ಗೆ 20 ಪೈಸಾಗೆ ರನ್ ಮಾಡ್ಬೋದು. ತುಂಬ ದುಡ್ಡು ಸೇವ್ ಮಾಡ್ಕೋಬೋದು ಆ್ಯಂಡ್ ಸರ್ವಿಸ್ ಚಾರ್ಜಿ ಏನೂ ಇರಲ್ಲ. ಇದು ಬೆಂಗಳೂರು ಫಸ್ಟ್ ಬ್ರಾಂಚ್. ಇದು ಆಲ್ ಇಂಡಿಯಾದಲ್ಲಿ ಬೆಂಗಳೂರು ಸ್ಟಾರ್ಟ್ ಮಾಡ್ತಾ ಇದ್ವಿ. ಗೋಯಿಂಗ್ ಫಾರ್ವರ್ಡ್ ವಿ ಆರ್ ಗ್ರೋಯಿಂಗ್ ಅದರ್ ಸಿಟೀಸ್. ಆಲ್ ಇಂಡಿಯಾ ಫಸ್ಟ್ ಬ್ರಾಂಚ್ ಇದು. ಆಲ್ ಇಂಡಿಯಾ ಫಸ್ಟ್ ಬ್ರಾಂಚ್ ಇದು. ಇದು ಓನ್ಲಿ ಟೂ ವೀಲರ್? ಓನ್ಲಿ ಟೂ ವೀಲರ್ ಎಲೆಕ್ಟ್ರಿಕ್ ವೆಹಿಕಲ್. ಓಕೆ ಸರ್, ಸರಿ, ಥ್ಯಾಂಕ್ ಯು. ನಾವು ಶ್ರೀಮುರಳಿ ಅವ್ರನ್ನ ಬ್ರ್ಯಾಂಡ್ ಅಂಬಾಸಿಡರ್ಗೆ ತೊಗೊಂಡಿದ್ದೀವಿ. ಈಗ ನಮ್ಮ ಬ್ರ್ಯಾಂಡಿಗೆ ಅವರೇ ಪ್ರಮೋಟ್ ಮಾಡ್ತಾರೆ. ಎಷ್ಟು ನಿಮಿಷದ ಅಡ್ವರ್ಟೈಸ್ಮೆಂಟ್ ಇದೆ ಈಗ ತೋರಿಸೋದು? ಅಡ್ವರ್ಟೈಸ್ಮೆಂಟಿಗೆ ಆ್ಯಡ್ ಎಷ್ಟು? 3-4 ಮಿನಿಟ್ಸ್. 3-4 ಮಿನಿಟ್ಸ್. ಯಾರು ಡೈರೆಕ್ಷನ್ ಮಾಡಿದ್ರು? ಡೈರೆಕ್ಷನ್ ಮಾಡಿರೋದು ಯಾರು ಸರ್? ಆ್ಯಡ್ ಶೂಟ್ ಪ್ರಥಮ್ ಮಾಡಿದ್ದಾರೆ. ಇದು ಕಂಪ್ಲೀಟ್ ಕಮರ್ಷಿಯಲ್ ಪರ್ಪಸ್ ಮಾಡಿರೋದು? ಹೌದು, ಇದು ಓನ್ಲಿ ಕಮರ್ಷಿಯಲ್ ಪರ್ಪಸ್ಸು. ಇನ್ನು ಇಂಪಾರ್ಟೆಂಟ್ ವಿಷಯ ಏನಂತಂದರೆ, ಈಗ ಇರೋ ಎಲೆಕ್ಟ್ರಿಕ್ ಸ್ಕೂಟರ್ಸ್ ಬೆಂಗಳೂರಲ್ಲಿ ವಿತೌಟ್ ಲೈಸೆನ್ಸ್ ಇದ್ದಾವೆ. ವಿತೌಟ್ ಲೈಸೆನ್ಸ್ ಕಮರ್ಷಿಯಲ್ ಲೈಸೆನ್ಸ್ ಇರಲ್ಲ. ಪ್ರೈವೇಟ್ ಗಾಡಿನ ಕಮರ್ಷಿಯಲ್ ಆಗಿ ಯೂಸ್ ಮಾಡ್ತಾರೆ. ಅದಕ್ಕೆ ತುಂಬ ತೊಂದರೆ ಆಗಿದೆ ಎಲ್ಲರಿಗೂ. ಈಗ ನಾವು ಕಮರ್ಷಿಯಲ್ ಲೈಸೆನ್ಸ್ನ ತೊಗೊಂಡಿದ್ದೀವಿ RTO ಇಂದ. ನಮ್ಮ ವೆಹಿಕಲ್ಸು ವಿತ್ ಕಾನ್ಫಿಡೆನ್ಸ್ ದೇ ಕ್ಯಾನ್ ಗೋ ಆ್ಯಂಡ್ ಯೂಸ್ ದಿಸ್ ವೆಹಿಕಲ್ಸ್. ರ್ಯಾಪಿಡೋ ಇರ್ಬೋದು, ಝೊಮ್ಯಾಟೊ, ಝೆಪ್ಟೋ, ಅಮೆಝಾನ್, ಫ್ಲಿಪ್ಕಾರ್ಟ್, ಇವರೆಲ್ಲ ನಮ್ಮ ಗಾಡಿ ತೊಗೊಂಡ್ರೆ ಅವರಿಗೆ ಏನೂ ತೊಂದರೆ ಬರಲ್ಲ. RTO ಇಂದ, ಪೊಲೀಸರವರಿಂದ ಏನೂ ತೊಂದರೆ ಬರಲ್ಲ. ನಾವು ಕಮರ್ಷಿಯಲ್ ವೆಹಿಕಲ್ಸ್ನ ಕಮರ್ಷಿಯಲ್ಗೆ ಯೂಸ್ ಮಾಡಬೇಕು. ಸೊ ನಮ್ಮ ವೆಹಿಕಲ್ಸ್ ಎಲ್ಲ ಕಮರ್ಷಿಯಲ್ ಲೈಸೆನ್ಸಿಂದನೇ ಬರುತ್ತೆ. ಇದೊಂದು ದೊಡ್ಡ ಅಡ್ವಾಂಟೇಜ್ ಇದೆ. ಬೆಂಗಳೂರಲ್ಲಿರೋ 99% ವೆಹಿಕಲ್ಸ್ಗೆ ಕಮರ್ಷಿಯಲ್ ಲೈಸೆನ್ಸ್ ಇಲ್ಲ. ಪ್ಯಾಸೆಂಜರ್ಸ್ ವೆಹಿಕಲ್ನ ಕಮರ್ಷಿಯಲ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಅದು ಕಾನೂನು ಪ್ರಕಾರ ತಪ್ಪಾಗತ್ತೆ. ನಾವು ಅದಕ್ಕೆ ಲೈಸೆನ್ಸ್ ತೊಗೊಂಡು RTO ಇಂದ ವೆಹಿಕಲ್ಸ್ನ ರೋಡ್ ಮೇಲೆ ಬಿಡ್ತಾ ಇದ್ದೀವಿ. ಸರ್, ಈಗ ಬೇರೆ ಕಂಪ್ನಿಯವರು ಅದು ಪ್ಯಾಸೆಂಜರ್ ಕೂತ್ಕೊಂಡ್ರೆ ಅವ್ರಿಗೆ ಇನ್ಶೂರೆನ್ಸ್ ಇಲ್ಲ. ಸಪೋಸ್ ಏನೋ ಆಯ್ತು, ಆಕ್ಸಿಡೆಂಟ್ ಏನೋ ಆಯಿತು, ಏಟ್ ಬಿತ್ತು, ನೀವೇನು ಅದಕ್ಕೇನು ಇನ್ಶೂರೆನ್ಸ್ ಫೆಸಿಲಿಟಿಯನ್ನು ಮಾಡಿಕೊಡ್ತೀರಾ ಪ್ಯಾಸೆಂಜರ್ಗೆ? ನಮ್ಮ ವೆಹಿಕಲ್ಸ್ಗೆಲ್ಲ ಇನ್ಶೂರೆನ್ಸು ತೊಗೊಂಡಿದ್ವಿ. 1+3, 1+3 + 1+5 ಇಯರ್ಸ್ ಇರುತ್ತೆ. ಏನಾದರೂ ಆಕ್ಸಿಡೆಂಟ್ ಆದರೆ ಎಲ್ಲ ಇನ್ಶೂರೆನ್ಸ್ ಕಂಪ್ನಿನೇ ಜವಾಬ್ದಾರಿ ಆಗುತ್ತೆ. ಅದೆಲ್ಲ ನಾವು ತೊಗೊಂಡಿದ್ವಿ. ಈಗ ಬೆಂಗಳೂರು ಎಷ್ಟು ವೆಹಿಕಲ್ ಬಿಡ್ತಾ ಇದ್ದೀರಾ? ಬೆಂಗಳೂರು ಸದ್ಯಕ್ಕೆ ಈಗ 1000 ವೆಹಿಕಲ್ಸ್ ಇವತ್ತು ಲಾಂಚ್ ಮಾಡಿದ್ದೀವಿ. ಇನ್ನೊಂದು 10,000 ವೆಹಿಕಲ್ಸ್ನ ನೆಕ್ಸ್ಟ್ 1 ಇಯರಲ್ಲಿ ರಿಲೀಸ್ ಮಾಡ್ತೀವಿ. 10,000 ಓನ್ಲಿ ಬೆಂಗಳೂರು ಸಿಟಿಗೆ? ಓನ್ಲಿ ಬೆಂಗಳೂರು ಸಿಟಿಗೆ 10,000. ಬೆಂಗಳೂರು ಆದಮೇಲೆ ಮೈಸೂರು, ಮಂಗಳೂರು, ಹುಬ್ಳಿ, ಬೆಳಗಾವಿ, ಧಾರವಾಡಿಗೆ Tier 2, Tier 3 ಸಿಟೀಸ್ಗೆ ಹೋಗ್ತಾ ಇದ್ದೀವಿ. ಇದು ಬೋರ್ಡ್ ಕಲರ್ ಯಾವುದು? ಇದು ಯೆಲ್ಲೋ ಬೋರ್ಡ್ ಬರುತ್ತೆ. ಕಮರ್ಷಿಯಲ್ ಲೈಸೆನ್ಸ್ದು ಯೆಲ್ಲೋ ಬೋರ್ಡ್ ಬರುತ್ತೆ. ಹೌದು, ಫಸ್ಟ್ ಟೈಮ್ ಇನ್ ಕರ್ನಾಟಕ. ಆಲ್ ಇಂಡಿಯಾ ಫಸ್ಟ್ ಟೈಮ್ ಎಲೆಕ್ಟ್ರಿಕ್ ವೆಹಿಕಲ್ ಯೆಲ್ಲೋ ಬೋರ್ಡ್ನ ನಾವು ತೊಗೊಂಡಿದ್ದೀವಿ ಲೈಸೆನ್ಸ್. ಸರ್, ಇದು ರೇಂಜ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಮತ್ತು ಇದು ಎಷ್ಟು ಬರುತ್ತೆ ಚಾರ್ಜ್ ಎಷ್ಟು? ಇದು ನಾವು ಇಂಟ್ರೊಡ್ಯೂಸ್ ಮಾಡಿರೋದು ಸ್ವಾಪಿಂಗ್ ಟೆಕ್ನಾಲಜಿ ವೆಹಿಕಲ್ಸು. ಅಂದರೆ ಇದು ಬ್ಯಾಟ್ರಿ ನಿಮಗೆ ಫಿಕ್ಸ್ಡ್ ಬ್ಯಾಟ್ರಿ ಇರಲ್ಲ. ನಿಮಗೆ ಸ್ವಾಪಿಂಗ್ ಸ್ಟೇಷನ್ಸ್ ಇರುತ್ತೆ. ಎಲ್ಲ ಮೆಟ್ರೋ ಸ್ಟೇಷನ್ಸು, ಎಲ್ಲ ಹೋಂಡಾ ಶೋರೂಮ್ಸಲ್ಲಿ ಸ್ವಾಪಿಂಗ್ ಸ್ಟೇಷನ್ಸ್ ಇರುತ್ತೆ. ನೀವು ಹೋಗ್ತಾ ಇರುವಾಗ 80 to 90 ಕಿಲೋಮೀಟರ್ಸ್ ಹೋಗಿರುವಾಗ ಆ ಬ್ಯಾಟ್ರಿನ ನೀವು ಹೋಗಿ ಹೊಸ ಬ್ಯಾಟ್ರಿ ತೊಗೊಂಡು ಹಳೆ ಬ್ಯಾಟ್ರಿ ಅವ್ರು ಕೊಟ್ಟರೆ ಅವರು ರೀಚಾರ್ಜ್ ಮಾಡ್ಕೊಳ್ತಾರೆ. ಸೊ ವೆರಿ ಕನ್ವೀನಿಯೆಂಟ್, ವೆರಿ ಈಸಿ. ನಾವು ಪೆಟ್ರೋಲ್ ಬಂಕ್ ಹೋಗಿ ಪೆಟ್ರೋಲ್ ಹೆಂಗೆ ಹಾಕ್ಸ್ತೀವೋ ಇಲ್ಲಿ ಚಾರ್ಜಿಂಗ್ ಆದಮೇಲೆ ಸ್ವಾಪಿಂಗ್ ಸ್ಟೇಷನ್ಗೆ ಹೋದರೆ ಹೊಸ ತೊಗೊಂಡು ಮತ್ತೆ ನೀವು ರೈಡ್ ಮಾಡ್ಕೋಬೋದು.
ಗೌರ್ಮೆಂಟ್ ಕಡೆ ಸಪೋರ್ಟ್ ಏನಿದೆಯಾ ಅಂತ? ಗೌರ್ಮೆಂಟ್ ಕಡೆಯಿಂದ ನಮಗೆ RTO ಸಪೋರ್ಟ್ ಇದೆ, ರೋಡ್ ಟ್ಯಾಕ್ಸ್ ಎಕ್ಸೆಂಪ್ಷನು ಇದೆ, ಆ್ಯಂಡ್ ತುಂಬ ಇನ್ಸೆಂಟಿವ್ಸ್ ಕೊಡ್ತಾ ಇದ್ದಾರೆ ಗೌರ್ಮೆಂಟಿಂದ. ಕರ್ನಾಟಕ ಗೌರ್ಮೆಂಟ್ ತುಂಬ ಸಪೋರ್ಟಿವ್ ಆಗಿದೆ. ಸರ್, ಈಗ ಬೇರೆ ಕಂಪ್ನಿ ಇರೋ ವೆಹಿಕಲ್ಲು ಅವರಿಗೆ ಕೊಡ್ತಾರೆ ಓಡಿಸೋಕ್ಕೆ ರೆಂಟ್ಗೆ, ನಿಮ್ಮದ್ರಲ್ಲಿ ಬರೀ ವಿತ್ ಡ್ರೈವರ್ ಕೊಡ್ತೀರಾ? ಎರಡೂ ಕೊಡ್ತೀವಿ, ವಿತ್ ಡ್ರೈವರು, ವಿತೌಟ್ ಡ್ರೈವರು ಕೊಡ್ತೀವಿ. ವಿತ್ ಡ್ರೈವರು ಥರ್ಡ್ ಪಾರ್ಟಿ ಲಾಜಿಸ್ಟಿಕ್ಸ್ ಅಂತೀವಿ. ಫಾರ್ ಎಕ್ಸಾಂಪಲ್ ಯಾರೊಬ್ಬರು ಒಂದು ಕೆಲಸ ಬೇಕು, ನಮಗೆ ಜೆಪ್ಟೋಗೆ ಹೋಗಬೇಕು ಅಂತಂದರೆ ಅವ್ರಿಗೆ ವೆಹಿಕಲ್ ಬೇಕು ಅಂಥವ್ರಿಗೆ ನಾವು ಡೈಲಿ, ಮಂತ್ಲಿ, ವೀಕ್ಲಿ, ಆ್ಯನ್ಯುವಲ್ ರೆಂಟಲ್ಸ್ ಸಬ್ಸ್ಕ್ರಿಪ್ಷನ್ ಇದೆ ನಮ್ಮ ಹತ್ರ. ಸೊ ಎವ್ರಿ ಮಂತ್ ಅಪ್ರಾಕ್ಸಿಮೇಟ್ಲಿ 4,000 ರುಪೀಸ್ಗೆ ವೆಹಿಕಲ್ ಸಿಗುತ್ತೆ ನಮ್ಮಿಂದ. ನಮಗೆ ಬೆಂಗಳೂರಲ್ಲಿ 5 ಶೋರೂಮ್ಸ್ ಇದ್ದಾವೆ, ಈಗ ಇನ್ನೂ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದೀವಿ. ಈಗ ಕದಿರಿನಲ್ಲಿ, ಉತ್ತರಲ್ಲಿ, ಜೀವನ್ ಭೀಮಾ ನಗರ್, ದೇವನಲ್ಲಿ ಆ್ಯಂಡ್ ವೈಟ್ ಫೀಲ್ಡಲ್ಲಿ ಇದೆ ಪ್ರಸ್ತುತ. ಈಗ ಮಾರತ್ತಲ್ಲಿ, KR ಪುರಂ, ಹೊಸಕೋಟೆ ಎಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಅಲ್ಲ, ಇದು ಚಾರ್ಜಿಂಗ್ ಪಾಯಿಂಟ್ಸ್ ಅನ್ನಲ್ಲ, ನಾವು ಸ್ವಾಪಿಂಗ್ ಸ್ಟೇಷನ್ಸ್ ಅಂತೀವಿ. ಎಲ್ಲ ಹೋಂಡಾ ಶೋರೂಮ್ಸು, ಆಮೇಲೆ ಎಲ್ಲ ಮೆಟ್ರೋ ಸ್ಟೇಷನ್ಸಲ್ಲಿ ನಿಮಗೆ ಸ್ವಾಪಿಂಗ್ ಸ್ಟೇಷನ್ಸ್ ಇರುತ್ತೆ. ಸೊ ಅದರಲ್ಲಿ ನೀವು ಸ್ವಾಪ್ ಮಾಡ್ಕೋಬೇಕು. ಮಾರ್ಕೆಟಲ್ಲಿ ಡ್ರೈವಿಂಗ್ ಲೈಸೆನ್ಸು, ವಿತೌಟ್ ಲೈಸೆನ್ಸ್ ಗಾಡಿ ನಿಮ್ದು ಯಾವ ಥರ? ಇದು ವಿತ್ ಲೈಸೆನ್ಸೇ ಗಾಡಿ, ಇದು ಹೈ ಸ್ಪೀಡ್ ವೆಹಿಕಲ್ಸ್ ಅಂತೀವಿ ಇದಕ್ಕೆ. ರಿಟರ್ನ್ ಕೊಡೋದು ಹೆಂಗೆ? ಗಾಡಿ ರೆಂಟಲ್ ತೊಗೊಂಡೋಗಿರ್ತಾರೆ, ಎಲ್ಲಿ ಬೇಕಲ್ಲಿ ಪಾರ್ಕ್ ಮಾಡಿ ಹೋಗ್ತಾರೆ, ಅದು ಹೆಂಗೆ? ನಮಗೆ 5 ಸ್ಟೇಷನ್ಸ್ ಇದ್ದಾವೆ ಬೆಂಗಳೂರಲ್ಲಿ, 5 ಬ್ರಾಂಚಸ್ ಇದ್ದಾವೆ. ಎನಿವೇರ್ ದೇ ಕ್ಯಾನ್ ಗೋ ಆ್ಯಂಡ್ ಹ್ಯಾಂಡ್ ಓವರ್ ದ ವೆಹಿಕಲ್ಸ್ ಆ್ಯಂಡ್ ಟೇಕ್ ದ ವೆಹಿಕಲ್ಸ್. ಅಲ್ಲೇ ತೊಗೋಬೋದು, ಅಲ್ಲೇ ನೀವು ವಾಪಸ್ ಕೊಡ್ಬೋದು. ಈಗ ಇವ್ರು ಕೇಳ್ತಾ ಇರೋದು, ಸ್ವಲ್ಪ ಈಗ ಮಲ್ಲೇಶ್ವರದಲ್ಲಿ ವೆಹಿಕಲ್ ಇದು ಮಾಡ್ತೀರಾ, KR ಪುರಂ ಅಲ್ಲೇ ಬಿಡ್ತಾರೆ, ಅಲ್ಲೆಲ್ಲಿ ಬಿಡಬೇಕು ಸ್ವಲ್ಪ KR ಪುರಂ ಹೋದ್ರೆ ಅಂತ ಆ ಥರ? ಅದೇ KR ಪುರಂ, ಅದೇ ನಾವು ಏರಿಯಾ ವೈಸು, ಪಿನ್ ಕೋಡ್ ವೈಸು ನಾವು ಬ್ರಾಂಚಸ್ ಸ್ಟಾರ್ಟ್ ಮಾಡ್ತಾ ಇದ್ವಿ. ಸದ್ಯಕ್ಕೆ ಈಗ 5 ಬ್ರಾಂಚಸ್ ಮಾಡ್ತಾ ಇದ್ವಿ. ನೆಕ್ಸ್ಟ್ 3 ಮಂತ್ಸಲ್ಲಿ ಅನದರ್ 10 ಬ್ರಾಂಚಸ್ ನಾವು ಆ್ಯಡ್ ಮಾಡ್ತಾ ಇದ್ವಿ. ಅಲ್ಲ, ಬ್ರಾಂಚ್ಗೆ ಬಂದೇ ಕೊಡಬೇಕು ಅಥವಾ ಎಲ್ಲೋ ಸ್ಟಾಪ್ ಆಯಿತು ಅಲ್ಲಿ ನಿಂದಿಸಿ ಹೋಗ್ಬಿಡ್ತೇನೆ ನಾನು? ಅದಕ್ಕೆ ನಮಗೆ ಸರ್ವಿಸ್ ಸೆಂಟರ್ಸ್ ಇದ್ದಾವೆ, ನಮ್ಮ ಸರ್ವಿಸ್ ಇಂಜಿನಿಯರ್ಸ್ ಇದ್ದಾರೆ, ಅವರು ಮೊಬಿಲಿಟಿ ಥರ ಹೋಗ್ತಾ ಇರ್ತಾರೆ. ಅವ್ರು ನಮಗೊಂದು ಕಾಲ್ ಸೆಂಟ್ರಿಗೆ ಫೋನ್ ಮಾಡಿದರೆ ನಮ್ಮವರೇ ಬಂದು ಅವರಿಗೆ ವೆಹಿಕಲ್ನ ಸರ್ವಿಸ್ ಮಾಡಿ ಕೊಟ್ಬಿಡ್ತೀವಿ. ಹೌದು, IoT ಟೆಕ್ನಾಲಜಿ ಇದೆ. ನೀವು ಎಲ್ಲಿದ್ರೂ ನಾವು ವೆಹಿಕಲ್ಸ್ನ ಟ್ರ್ಯಾಕ್ ಮಾಡಿ ಸಪೋರ್ಟ್ ಮಾಡ್ತೀವಿ. ಏಜ್ ಆಸ್ ಪರ್ ದ ಗೌರ್ಮೆಂಟ್ ನಾಮ್ಸ್ ಪ್ರಕಾರ ಡ್ರೈವಿಂಗ್ ಲೈಸೆನ್ಸ್ ಇದ್ದವರಿಗೆ ನಾವು ಅವಕಾಶ ಕೊಡ್ತೀವಿ ಗಾಡಿ ತಗೊಳ್ಳೋಕ್ಕೆ. ತುಂಬ ಜನ 18 ಕೂಡ ಗಾಡಿ ಓಲಾ ಓಡಿಸ್ತಿದ್ದಾರೆ, ಊಬರ್ ಓಡಿಸ್ತಿದ್ದಾರೆ, ರ್ಯಾಪಿಡ್ ಓಡಿಸ್ತಿದ್ದಾರೆ. ಅಂಥವ್ರಿಗೆ ಏನಾದ್ರು ಅವಕಾಶ ನೀವು ಕೊಡ್ತೀರಾ ಅಂತ? ಇಲ್ಲ, ಗೌರ್ಮೆಂಟ್ ರೂಲ್ಸ್ ಪ್ರಕಾರ ನಾವು ಆ ಥರ ಮಾಡೋಂಗಿಲ್ಲ. ಸೊ ಅಬೌವ್ 18 years ಹೂ ಈಸ್ ಎಲಿಜಿಬಲ್ ಫಾರ್ ಡ್ರೈವಿಂಗ್ ಲೈಸೆನ್ಸ್ ಓನ್ಲಿ ವಿಲ್ ಬಿ ಗಿವನ್ ವೆಹಿಕಲ್. ಓನ್ಲಿ ಫಾರ್ ಕರ್ನಾಟಕ ಆಧಾರ್ ಕಾರ್ಡ್, ಇಲ್ಲಾಂದರೆ ಆಲ್ ಓವರ್ ಇಂಡಿಯಾ ಆಧಾರ್ ಕಾರ್ಡ್ ಕೊಡ್ತೀರಾ? ಅರ್ಥ ಆಗಿಲ್ಲ. ಇವಾಗ ವೆಹಿಕಲ್ನ ರೈಡ್ ಮಾಡಕ್ಕೆ ಬರ್ತಾರಲ್ಲ ಅವರು, ಓನ್ಲಿ ಕರ್ನಾಟಕ ಆಧಾರ್ ಕಾರ್ಡ್ಗೆ ಮಾತ್ರ ಕೊಡ್ತಾ ಇದ್ದೀರಾ? ಸೊ ಎಲ್ಲರಿಗೂ ಕೊಡ್ತೀವಿ. ಆಲ್ ಇಂಡಿಯಾ ದೋಸ್ ಹೂ ಎವರ್ ವಾಂಟೆಡ್ ಟು ವರ್ಕ್ ಇನ್ ಕರ್ನಾಟಕ, ವಿ ವಿಲ್ ಸಪೋರ್ಟ್ ದೆಮ್. ಥ್ಯಾಂಕ್ ಯು. ಇವತ್ತು ಇಂಡಿಪೆಂಡೆನ್ಸ್ ಡೇ, ನಾವೆಲ್ಲರೂ ಇಂಡಿಯನ್ಸೇ. ಅಷ್ಟೊತ್ತಿಂದ ಮೇಡಮ್ ತುಂಬ ಟ್ರೈ ಮಾಡ್ತಿದ್ರು ವಾಯ್ಸ್ ನಿಮ್ದೆಲ್ಲ ಕೇಳೋಕ್ಕೆ. ಜೈ ಹಿಂದ್ ಅಂತ ಹೇಳೋಕ್ಕೆ ಯಾರಿಗೂ ಸಂಕೋಚ ಇಲ್ಲ ಅಲ್ವಾ? Here we go for our India. 3, 2, 1. ಜೈ ಹಿಂದ್. ಈಗ ನಾನು ಹೇಳಲ್ಲ, ನೀವು ಹೇಳಬೇಕು. 3, 2, 1. ಅದು ಗತ್ತಂದ್ರೆ ಅದು, ದಟ್ ಇಸ್ ಇಂಡಿಯಾ. ಖುಷಿ ಆಯ್ತು. ಮೊದಲಿಗೆ ಈ ಒಂದು ಇವೈಸ್ ರೆಂಟಲ್ಸ್ ಅನ್ನೋ 2003 August 15th ನನ್ನ ಇಂಡಸ್ಟ್ರಿ ಜರ್ನಿ ಶುರುವಾಗಿದ್ದು. ಚಂದ್ರಚಕೋರಿ ರಿಲೀಸ್ ಆಗಿತ್ತು ನನ್ನ ಫಿಲ್ಮ್ 2003. ಅದು 2 ವರ್ಷ ಓಡಿತ್ತು ಆ ಪಿಕ್ಚರು. ಅಷ್ಟು ಪ್ರೀತಿಸಿದ್ರು, ಅಷ್ಟು ನನಗೆ ಲವ್ ಕೊಟ್ಟು ನನ್ನ ವೆಲ್ಕಮ್ ಮಾಡ್ಬೋದು ಇಂಡಸ್ಟ್ರಿ ಹಾಗೂ ನಮ್ಮ ಅಭಿಮಾನಿಗಳು. ಸೊ ಅದಕ್ಕೆ ನಾನು ಚಿರಋಣಿ. ಆಗಲೂ ಅದನ್ನೇ ಹೇಳ್ತೀನಿ, ಈಗಲೂ ಅದನ್ನೇ ಹೇಳ್ತೀನಿ. ನಾವೆಲ್ಲ ಕಲಾವಿದರು, ಆ್ಯಕ್ಟರ್ಸು. ನಮಗೆ ಗೊತ್ತಿರೋದು 2, ಇಲ್ಲ ಅಳಿಸ್ತೀವಿ, ಇಲ್ಲ ನಗಿಸ್ತೀವಿ. 2 ಗೊತ್ತಿರೋದು ನಮಗೆ. ಆ್ಯಂಡ್ ದಟ್ ಇಸ್ ವೇರ್ ವಿ ಬಿಲಾಂಗ್ ಟು. ಆ್ಯಂಡ್ ನನಗೆ ಬಹಳ ಖುಷಿ ಆಯಿತು August 15th ಈ ಒಂದು ಇವೈಸ್ ಕಂಪ್ನಿ ಹಾಗೂ ಇವೈಸ್ ರೆಂಟಲ್ಸ್ ಅನ್ನೋ ಒಂದು ಹೋಲ್ ಕಾನ್ಸೆಪ್ಟ್ ಶುರುವಾಗಿದ್ದು. ನನಗೆ ಬಹಳ ಇಷ್ಟವಾಗಿದ್ದು ಈ ಒಂದು ಕಾನ್ಸೆಪ್ಟಲ್ಲಿ ಏನು ಅಂದರೆ, ತಿಂಗಳು ಹಣ ಯಾರು ಹೇಳ್ಸಕ್ಕೆ ಇಷ್ಟ ಇರಲ್ಲ. ಒಂದು ಇನ್ಕಮ್ಮು ಮಲಗಿದ್ರು ಓಡ್ತಿರ್ಬೇಕು, ನಿಂತ್ಕೊಂಡಿದ್ರು ಓಡ್ತಾ ಇರಬೇಕು, ಎಲ್ಲೋ ನಾವು ಬ್ಯುಸಿಯಾಗಿದ್ರು ಓಡ್ತಾ ಇರಬೇಕು. ಅದನ್ನ ಇನ್ಕಮ್ ಅಂತಾರೆ. ಆ ಇನ್ಕಮ್ಮು ಇವೈಸ್ ರೆಂಟಲ್ಸ್ ನನಗೆ ಕಾಣಿಸ್ತು. ಹೇಗೆ
ಈಗ ನಾವೆಲ್ಲ ಮನೇಲಿ ಹಿರಿಯರಿದ್ದಾರೆ, ಮಕ್ಕಳಿದ್ದಾರೆ, ಮೊನ್ನೆ ಮಕ್ಕಳು ಹುಟ್ಟಿರ್ತಾರೆ, ಅಥವಾ ಮಕ್ಕಳು ಕೆಲವರು ಸ್ಕೂಲಲ್ಲಿ ಓದ್ತಾ ಇರ್ತಾರೆ, ಇನ್ನೇನು ಕಾಲೇಜ್ಗೆ ಹೋಗೋರು ಇರ್ತಾರೆ. ಅವ್ರವ್ರ ಹೆಸರಲ್ಲಿ ಒಂದೊಂದು ಇನ್ವೆಸ್ಟ್ಮೆಂಟ್ ಅಂತ ಮಾಡಿಬಿಟ್ಬಿಟ್ರೆ ಅದು ಹೋಗ್ತಾ ಇರುತ್ತೆ, ಬ್ಯಾಂಕ್ ಬ್ಯಾಲೆನ್ಸ್ಗೆ ನಿಮ್ಮ ದುಡ್ಡು ನಿಮಗೆ ಕ್ರೆಡಿಟ್ ಆಗ್ತಾ ಇರುತ್ತೆ. ನನಗೆ ಆ ಕಾನ್ಸೆಪ್ಟ್ ತುಂಬ ಇಷ್ಟ ಆಯಿತು. ಯಾರಿಗೂ ಒಂದು ಒಳ್ಳೆ ವಿಚಾರದಲ್ಲಿ, ಈ ಒಂದು ವಿಚಾರದಲ್ಲಿ ನಾನು ಭಾಗಿಯಾಗಿ ಇಲ್ಲಿ ನಾನು ಈ ಕಂಪ್ನಿ ಜೊತೆ ಇದ್ದೀನಲ್ಲ ಅಂತ ನನಗೆ ಬಹಳ ಖುಷಿ ಆಯಿತು. ಸೊ ಆಲ್ ದ ವೆರಿ ಬೆಸ್ಟ್ ಮಿಸ್ಟರ್ ಸುರೇಶ್ ಆ್ಯಂಡ್ ದ ಎಂಟೈರ್ ಟೀಮ್ ಆಫ್ ಇವಾಯ್ಸ್ ರೆಂಟಲ್ಸ್. ನನಗೆ ಭಾಳ ಖುಷಿ ಆಗ್ತದೆ. ಮತ್ತೊಮ್ಮೆ ಒಳ್ಳೆದಾಗಲಿ. ನೀವೆಲ್ಲ ಕೇಳ್ತೀನಿ ಅಂದರೆ ನನ್ನ ಪಿಕ್ಚರಿಂದ ಒಂದು ಸಾಂಗ್ ಹಾಡ್ತೀನಿ, ಕೇಳ್ತೀರಾ? So I hope you can understand my Kannada song. Here we go. ಹುಡುಗಿ ಕಣ್ಣು ಲೋಡೆಡ್ ಗನ್ನು, ಹಾಟಿಗೆ ಬುಲ್ಲೆಟ್ಟು 1/1, ಎದೆಯಾಡೋಲು ಆಗಿದೆ ಹೋಲು, ಆದ್ರೂ ಆಗ್ತೈತೆ ತಾಳ ಕೇಳು, ಹುಡುಗರ ಹಾಟಿಗೂ ಹೆಲ್ಮೆಟ್ ಹಾಕೊಳ್ಳೋ ಆಪ್ಷನ್ ನೀಡು ದೇವರೇ. 3, 2, 1. ಚೂರು ಕಣ್ಣೀರು ಸಲ ಮಾಡೋಣ, ಚಾಂದನಿ ಚೌಕ್ ಮೇ ಹಳ ದಿಲ್ಲನ್ನೇ ಸೇಲು ಮಾಡೋಣ. ನಗ್ನಗ್ತಾನೆ ಕೊಲ್ತವಳೆ, ನರ್ಕತ್ತಳ್ಳಿ ನೋಡ್ತವಳೆ, ಡೇ ನೈಟು ಕಾಡ್ತವಳೆ, ಕಣ್ಣ ಮುಚ್ಚೆ ಆಡ್ತವಳೆ, ಬೆನ್ನ ಮೇಲೆ ಬರ್ದ ಸಾಲು ಅಳಸೆ ಇಲ್ಲ ಇನ್ನು, ನನ್ನ ನೋಡಿ ಅಳ್ತಾ ಐತೆ ಬೀದಿ ದಿಬ್ಬಾನು. 3, 2, 1. ಚಾಂದನಿ ರಾತ್ ಮೇ ಚೂರು ಕಣ್ಣೀರು ಸಾಲ ಮಾಡೋಣ, ಚಾಂದನಿ ಚೌಕ್ ಮೇ ಹಳ ದಿಲ್ಲನ್ನೇ ಮೇಲು ಮಾಡೋಣ. ವಾಯ್ಸ್ ಇದು. ಸೊ ಅಭಿನಂದನೆಗಳು ಸುರೇಶ್ ಶೆಟ್ಟಿ ಸರ್. ತುಂಬ ಒಂದು ಬಹಳ ದೊಡ್ಡ ಒಂದು ಯೋಜನೆ ಇಟ್ಕೊಂಡು ಒಂದು ದೂರದೃಷ್ಟಿಯಿಂದ ಶುರು ಮಾಡಿದ್ರಿ. ಸೊ ನಿಮಗೆ ಅಭಿನಂದನೆಗಳು, ಒಳ್ಳೆಯದಾಗಲಿ ಸರ್. ಆ್ಯಂಡ್ ನನಗೆ ಇವರು ಮಯೂರಿಯವರು ಮಾತನಾಡಬೇಕಾದ್ರೆ, ಎಲ್ಲಿ ಮಯೂರಿಯವರು ಬ್ಯುಸಿಯಾಗ್ಬಿಟ್ಟವ್ರು, ಇದು ಸಮೋಸ ತಿನ್ನೋದಲ್ಲಿ ಬ್ಯುಸಿಯಾಗ್ಬಿಟ್ಟವ್ರೆ. ಅವರು ಸ್ಪೀಚ್ ಮಾಡ್ತಾ ಇದ್ದಂಗೆ ಒಂದು ಮಾತು ಹೇಳೋರು, ಹಿಂಗಂದ್ರೆ ಒಂದು ಸೌಂಡ್ ಬರುತ್ತೆ, ಇದಕ್ಕೂ ಏನು ವ್ಯತ್ಯಾಸ ಅಂತ. ಅದೇ ಒಂದೊಂದು ಕೈ ಸೇರ್ತಾ ಇದ್ರೆ ಹನಿ ಹನಿ ಗುಡಿದ್ರೆ ಹಳ್ಳ ಅನ್ನೋದಕ್ಕೆ ಯಾಕೆ ಎಕ್ಸಾಂಪಲ್ ಅಂದರೆ, ಸೊ ಸುರೇಶ್ ರೆಡ್ಡಿ ಸರ್ ದೊಡ್ಡದೊಂದು ವಿಷನ್ ಇಟ್ಕೊಂಡ್ರು. ಬಹಳಷ್ಟು ಜನ ನೀವೆಲ್ಲ ಜೊತೆ ಸೇರಿದ್ರಿ. ತೇಜಸ್ ಅವ್ರು ಬಂದರು, ಅಲ್ಲಿಂದ ನಾನು ಸೇರಿದೆ. ಗೌತಮ್ ಸರ್ ನಮಗೆ ಸಹಕಾರ ಕೊಟ್ಟರು. ಮುರಳಿ ಸರ್ ನಮ್ಮ ಪ್ರೀತಿಯ ಮನವಿಗೆ ಹೋಗೊಟ್ಟು ಜೊತೆ ನಿಂತ್ಕೊಂಡ್ರು. ಎಲ್ಲ ಸೇರಿ ಒಂದು ದೊಡ್ಡದಾಯಿತು, ಕನಸಿಗೆ ಒಂದು ಜೀವ ಆಯಿತು. ಥ್ಯಾಂಕ್ ಯು. ಇವತ್ತು ಮೊದಲದಾಗಿ ಸ್ವತಂತ್ರ ದಿನಾಚರಣೆ ಶುಭಾಶಯಗಳು. ಇವತ್ತು ಸ್ವತಂತ್ರ ದಿನಾಚರಣೆ ಜೊತೆಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವ್ರ ಹುಟ್ಟುಹಬ್ಬ ಕೂಡ. ಸೊ ರಾಷ್ಟ್ರದ ಮೊದಲ ಸ್ವತಂತ್ರ ಸೇನಾನಿಯವರು, ಅವ್ರಿಗೂ ಕೂಡ ಹುಟ್ಟುಹಬ್ಬದ ಜನ್ಮದಿನದ ಸವಿನೆನಪಿನ ಶುಭಾಶಯಗಳು. ಸೊ ಈ ಸಮಯದಲ್ಲಿ ಇನ್ನೂ ಒಂದು ಸ್ಪೆಷಲ್ ನಮಗೇನು ಅಂತ ಹೇಳಿದ್ರೆ, ನಮ್ಮೆಲ್ರಿಗೂ ಓಕೆ ಮೊದಲ ಸಿನಿಮಾ. ನಿಮಗೆ ಕೆಲವೊಂದು ಹೇಳ್ತೀನಿ, ನನಗೆ ಇಷ್ಟು ಕಾರ್ಪೊರೇಟಲ್ಲ ಅಷ್ಟು ಗೊತ್ತಾಗಲ್ಲ ಹಿಂಗೆ ಅಂತ, ಬಟ್ ನಾನು ಕನ್ನಡದಲ್ಲೇ ಒಂದೆರಡು ಮಾತು ಹೇಳ್ತೀನಿ. ಮೊದಲ ಸಿನಿಮಾ ಇವತ್ತಿಗೆ 23 ವರ್ಷದಿಂದ 2003ನೇ ಇಸ್ವಿಲಿ ಚಂದ್ರಚಕೋರ್ ರಿಲೀಸ್ ಆಯಿತು. ನಿಮಗೆ ನಾವು ಬೆಳಗಾವಿ ಯಾವಾಗಲೂ ಟಿ ವಿ ನೋಡಿದಾಗ ಎಷ್ಟು ನ್ಯೂಸ್ ಬರ್ತಾರೆ, ಗಡಿ ಖ್ಯಾತೆ, ಗಡಿ ಗಲಾಟೆ ಅಂತ. ಅಂತಹ ಗಡಿನಾಡಲ್ಲಿ ಮೊದಲನೇ ಸಿನಿಮಾ ಇರೋದು 500 ದಿನ ಓಡಿತ್ತು ಪ್ರಕಾಶ್ ಅನ್ನೋ ಒಂದು ಥಿಯೇಟರ್ದ ಚಿತ್ರಮಂದಿರದಲ್ಲಿ. ನಿಮಗೆ ಒಂದು ವಾರ ಓಡೋದು ಕಷ್ಟ. ಇವಾಗ ನೋಡಿ, ಥಿಯೇಟ್ರ್ ಶುಕ್ರವಾರ ರಿಲೀಸ್ ಆಗುತ್ತೆ, ಮಧ್ಯಾಹ್ನ ಶೋಗೆ ನಮ್ಮ ಜನ ಬರ್ತಾ ಇಲ್ಲ, ನಮ್ಮ ಥಿಯೇಟ್ರ್ ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ. 500 ದಿನ ಒಂದೇ ಸಿನಿಮಾ ಒಂದೇ ಥಿಯೇಟ್ರ್ ಓಡಿತ್ತು. ಸೊ ಅದಕ್ಕೆ ಮುರಳಿ ಸರ್ ಜೀವನದಲ್ಲಿ ಆಗಸ್ಟ್ 15 ಬಹಳ ಸ್ಪೆಷಲ್ಲು. ಇವತ್ತು ಅವರು ಮೊದಲನೇದಾಗಿ ಬಹಳ ಪ್ರೀತಿಯಿಂದ ಒಪ್ಕೊಂಡು ಡೇಟ್ ಕೊಟ್ಟಿರೋದು ನಮಗೆ ಬಹಳ ಹೆಮ್ಮೆ. ಥ್ಯಾಂಕ್ ಯು ಸರ್. ಆ್ಯಂಡ್ ಅವ್ರು ಎಲ್ಲ ಕರೆಕ್ಟಾಗಿ ಹೇಳಿದ್ರು. ಮುರಳಿ ಸರ್ ಒಂದೇ ಒಂದು ಮಿಸ್ಟೇಕ್ ಮಾಡಿಬಿಟ್ರು. ಹೇಳ್ತೀನಿ ಅದು ಸರ್, ಹೇಳ್ತೀನಿ ಬಾಸ್, ಗೊತ್ತು ಬಾಸ್, ನೀವು ನೋಡ್ತಾ ಇದ್ದೀರ ಅಂತ. ನೀವು ನಿಮ್ದು ರೋರಿಂಗ್ ಆದಮೇಲೆ ನಾವು ಬಂದಿದ್ದು, ನಿಮ್ದು ರೋರಿಂಗ್ ಮುಗಿದ ಮೇಲೆ ಫಸ್ಟ್ ನಾವು ಬಂದಿದ್ದು. ಎಲ್ಲ ಕರೆಕ್ಟಾಗಿ ಹೇಳಿದ್ರು. ಮುರಳಿ ಸರ್ ಒಂದು ಮಿಸ್ಟೇಕ್ ಮಾಡಿಬಿಟ್ಟು ಒಂದೇ ಒಂದು ಸುಳ್ಳು ಹೇಳ್ಬಿಟ್ಟಿದ್ದಾರೆ. ಆ ಸುಳ್ಳನ್ನ ಈಗ ಹೇಳ್ತಾ ಇದ್ದೀನಿ ನಾನು. ಕರೆಕ್ಟಾಗಿ ಜೂಮ್ ಹಾಕು. ಮುರಳಿ ಸರ್ ಏನು ಹೇಳಿದ್ರು ಅಂದರೆ, ಥ್ಯಾಂಕ್ ಯು ಪ್ರಥಮ್, ನೀವು ನಮಗೆ ಡೈರೆಕ್ಷನ್ ಮಾಡಿಕೊಟ್ರಿ ಅಂತ. ಅದು ಸುಳ್ಳು. ಫಸ್ಟ್ ಸಬ್ಜೆಕ್ಟ್ ತೊಗೊಂಡೋಗಿ ಹಿಂಗೆ ಹೇಗೆ ಇಂಟ್ರೊಡ್ಯೂಸ್ ಮಾಡಿದಾಗ ಪ್ರಥಮಿಂದ ನೀನು ಮಾಡು ಅಂತ ಹೇಳಿದ್ದೆ ಅವರು. ಸೊ ಜೊತೆಲಿದ್ದವ್ರನ್ನ ತೊಗೊಂಡು ಹೋಗೋ ರೀತಿ, ಯಾಕೆಂದರೆ ಬಹಳ ದೊಡ್ಡ ದೊಡ್ಡ ಸಿನಿಮಾಸ್ ಎಲ್ಲ ಮಾಡಿಕೊಂಡು ನಮಗೆಲ್ಲರೂ ಹೇಳಿದ್ದೇನಂತಂದರೆ, ಪ್ರಥಮ್ ಅಲ್ಲೊಂದು ಲೈನ್ ಇತ್ತು, ಅವ್ರು ನೋಡ್ಕೊಂಡೇ ಬರ್ದಿದ್ದಂಥ ಲೈನು ನೀವು ಗಮನಿಸಿದ್ರ,
ನಾವೊಂದು ಸಿನಿಮಾ ಮಾಡ್ಬೇಕಾದ್ರೆ 100 ಸಲ ಯೋಚನೆ ಮಾಡ್ತೀವಿ, ಒಂದು ಒಳ್ಳೆ ವಿಚಾರ ಹೇಳ್ಬೇಕಾದ್ರೆ ಜನಕ್ಕೆ ಯೋಚನೆ ಮಾಡದೆ ಬರ್ತೀವಿ ಅಂತ ಅವ್ರು ನೋಡ್ಕೊಂಡೇ ಬರ್ದಿದ್ದಿ ಮಾತನ್ನ. ಯಾಕೆಂದ್ರೆ ಇಲ್ಲಿ ಇಷ್ಟೊಂದು ಜನ ಇದ್ದೀರಾ, ಬಿಸ್ನೆಸ್ ಮ್ಯಾನ್ಸ್ ಇದ್ದೀರಾ, ಮಿಲೇನಿಯರ್ಸ್ ಇದ್ದೀರಾ. ಸಿನಿಮಾ ಮಾಡ್ಸಕ್ಕೆ ಒಂದು 10 ಸಲ, ಒಂದು 20 ಸಲ ಕಥೆ ಇಟ್ಕೊಂಡು ಅವ್ರನ್ನ ಟ್ರೈ ಮಾಡಬೇಕು. ಬಟ್ ಒಂದು ಒಳ್ಳೆ ವಿಚಾರ ಅಂದಿದ್ದಕ್ಕೆ ಯಾವಾಗಲೂ ಜೊತೆಲಿ ನಿಂತ್ಕೊಳ್ತಾರೆ. ಸೊ ಇದು ನಮ್ಮ ಮುರಳಿ ಸರ್ ಹೆಗ್ಗಳಿಕೆ. ಖುಷಿ ಆಯಿತು ಸರ್, ನೀವು ಹೇಳಿದ ಎಲ್ಲ ಕರೆಕ್ಟು. ಪ್ರಥಮ್ ಡೈರೆಕ್ಷನ್ ಮಾಡಿದ್ರು ಅನ್ನೋ ತಪ್ಪು, ನೀವು ಕೊಟ್ಟಿದ್ದಕ್ಕೆ ಪ್ರಥಮ್ ಮಾಡ್ದ ಅನ್ನೋದೇ ಸತ್ಯ. ಇದು ನಿಮಗೂ ಗೊತ್ತಿರಲಿ ಅಂತ, ಎಲ್ರಿಗೂ ಗೊತ್ತಿರಲಿ ಅಂತ ಹೇಳಿದೆ. ಥ್ಯಾಂಕ್ ಯು. ಆ್ಯಂಡ್ ಸುರೇಶ್ ಶೆಟ್ಟಿ ಸರ್ ತುಂಬ ಖುಷಿ ಆಯಿತು. ಆ್ಯಂಡ್ ಮಹೇಂದ್ರ ಸಿಂಗ್ ಧೋನಿ ಅವರು ಸ್ಟಾರ್ಟಿಂಗ್ ಡೇಸಲ್ಲಿ ಹಿಂಗೆ ಇದ್ದಿದ್ದು, ಇದೇ ಥರ ಹೇರ್ಸ್ ಬಿಟ್ಕೊಂಡಿದ್ರು. ನೀವು ಹಂಗೆ ಇದ್ದೀರಾ, ಅದೇ ಥರ ಹೇರ್ಸ್ ಬಿಟ್ಕೊಂಡು ಒಳ್ಳೇದಾಗಲಿ. ಕಟಿಂಗ್ ಮಾಡಿಸೋ ಅಷ್ಟೊತ್ತಿಗೆ ದೊಡ್ಡ ಇಂಡಿಯಾ ಕ್ರಿಕೆಟ್ ಟೀಮ್ ಕ್ಯಾಪ್ಟನ್ ಹೆಂಗಾದ್ರೂ ಹಂಗಾಗಿ ಅಂತ ನಾನು ಈ ಮೂಲಕ ನಿಮಗೆ ಹಾರೈಸ್ತಾ ಇದ್ದೀನಿ. ಸರ್ ನಿಮ್ಮ ಹೆಸರು ತುಂಬ ಸ್ಪೆಷಲ್, ನನಗೆ ಹೇಳೋಕ್ಕೆ ಗೊತ್ತಲ್ಲ. ಯು ಆರ್ ವೆರಿ ಸ್ಪೆಷಲ್ ಪರ್ಸನ್ ಸರ್. ಥ್ಯಾಂಕ್ ಯು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ನಾನು ಹೆಸರು ಹೇಳ್ಬೇಕಾದ್ರೆ ನಾನು ಮಿಸ್ಟೇಕ್ ಮಾಡಿಬಿಟ್ರೆ ಅದು ಕಷ್ಟ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಯು ಆರ್ ವೆರಿ ಸ್ಪೆಷಲ್ ಪರ್ಸನ್. ಈ ಕಾರ್ಯಕ್ರಮಕ್ಕೆ ನೀವು ಆಕರ್ಷಣೆ. ಮುರಳಿ ಸರ್ ಈ ಕಾರ್ಯಕ್ರಮದ ಒಂದು ನಕ್ಷತ್ರ ಆದರೆ, ಕಿರೀಟ ಆದರೆ, ನೀವು ಈ ಕಾರ್ಯಕ್ರಮದ ಆಕರ್ಷಣೆ. ಹೆಸರು ಹೇಳಿಲ್ಲ, ದಯವಿಟ್ಟು ಕ್ಷಮಿಸಿ. ಯು ಆರ್ ಸೂಪರ್ ಸರ್. ಥ್ಯಾಂಕ್ ಯು ಸರ್. ಸರ್ ಮಿಸ್ಟೇಕ್ ಮಾಡೋಕ್ಕಿಂತ ಅದು ಬೆಟ್ರಲ್ ಬಾಸ್. ಥ್ಯಾಂಕ್ ಯು. ಆ್ಯಂಡ್ ತುಂಬ ಖುಷಿ ಆಯಿತು, ಎಲ್ಲರೂ ಬಂದಿದ್ದಾರೆ ಇನ್ವೆಸ್ಟರ್ಸ್ ಎಲ್ಲ. ಒಂದು ಚೇರ್ ಖಾಲಿ ಇಲ್ಲ. ಇದು ಮುರಳಿ ಸರ್ ಅವರ ವ್ಯಕ್ತಿತ್ವ, ನಮಗೆ ಬಹಳ ಹೆಮ್ಮೆ ಆಗುತ್ತೆ. ಇವ್ರ ಬಗ್ಗೆ ಇದೆಲ್ಲ ಆಯ್ತು, ಎಲ್ಲ ಮಾಧ್ಯಮದವ್ರು ಬಂದಿದ್ದಿರಲ್ಲ, ದಯವಿಟ್ಟು ಈ ವಿಚಾರನ ಸ್ಪಷ್ಟವಾಗಿ ಹಾಕಿ. ಇವರು ಹೇಗೆ ಅಂದರೆ ಸಿನಿಮಾ ರಿಲೀಸ್ ಆಗೋ 2 ವೀಕ್ಸ್ ಬಿಫೋರ್ ಕಾಣಿಸ್ಕೊತಾರೆ, ರಿಲೀಸ್ ಆದ್ಮೇಲೆ 2 ವೀಕ್ಸ್ ಆದ್ಮೇಲೆ ಕಾಣಿಸ್ಕೊತಾರೆ, ಮತ್ತೆಲ್ಲೂ ಕಾಣಿಸಲ್ಲ. ಇಂಥವ್ರು ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಜೊತೆ ನಿಂತಿದ್ದಾರೆ, ಅದು ನಮ್ಗೆ ಯಾವಾಗಲೂ ಹೆಮ್ಮೆ. ಮುರಳಿ ಸರ್, ಇನ್ನಷ್ಟು ಮತ್ತಷ್ಟು ಮಗದಷ್ಟು ಸಂತೋಷ ಸಂಭ್ರಮ ನಿಮ್ಮ ಜೀವನದಲ್ಲಾಗಲಿ. ಯಾಕೆ ನಿಮ್ಮನ್ನು ಜನ ಬಹಳ ಇಷ್ಟಪಟ್ಟು ನಿಮ್ಮ ಹತ್ರ ಬರ್ತಾರೆ, ಇಂಥ ಕಾರ್ಯಕ್ರಮಗಳು ನಿಮ್ಮನ್ನೇ ಯಾಕೆ ಆಯ್ಕೆ ಮಾಡ್ಕೊಳ್ತಾರೆ ಅಂದರೆ ಈ ವಿಚಾರ ನಿಮಗೆ ಗೊತ್ತಿರಲಿ ಅಂತ ಹೇಳ್ತೀನಿ ಸರ್. ಸರ್ ಈಗ ಒಂದು ಸಿನಿಮಾ ಮಾಡ್ತಾರೆ, 3ನೇ ಸಿನಿಮಾ